ಕೋಲಾರ ಕ್ಷೇತ್ರದಿಂದ ಕೆವಿ ಗೌತಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟ ನಂತರ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಯಾರೇ ಆದರೂ ಲಕ್ಷ್ಮಣ ರೇಖೆ ದಾಟಬಾರದು ಅಂತ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಬಣಕ್ಕೆ ಡಿಕೆ ಶಿವಕುಮಾರ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೀಟ್ ಗೆಲ್ಲೋದು ಬಿಡೋದು ಆಮೇಲೆ, ಪಕ್ಷದಲ್ಲಿ ಶಿಸ್ತು ಮುಖ್ಯ. ಅಂತಿಮವಾಗಿ ಯಾರೇ ಶಿಸ್ತು ಉಲ್ಲಂಘಿಸಿದ್ರು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವರು ಹೇಳಿದ್ರು, ನಾನಿಲ್ಲ ಅಂತ ಹೇಳಿದಿಲ್ಲ. ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು, ಮುನಿಯಪ್ಪನವರು ಅಭಿಪ್ರಾಯ ಹೇಳಿದ್ರು, ಅವ್ರವ್ರ ಸ್ವಾರ್ಥ ಕೇಳಿದ್ರು. ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳಿದ್ರು, ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ. ಗುಂಪು ರಾಜಕಾರಣ ಇಲ್ಲಿಲ್ಲ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಈವನ್ ಇನ್ ಎನಿ ಮಿನಿಸ್ಟರ್, ಎಮ್ಎಲ್ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಶಿಸ್ತು ಇಸ್ ಮೋರ್ ಇಂಪಾರ್ಟೆಂಟ್. ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ನಮ್ಮ ಶಿಸ್ತನ್ನು ನಾವು ರಾಜ್ಯದ ಹಿತಕ್ಕೆ, ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ಈ ತರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ವಿ ವಿಲ್ ನಾಟ್ ಸ್ಪೇರ್ ಎನಿ ಒನ್ ಆಫ್ ದಮ್. ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲಜಿ ಕೇಳಿದ್ರು, ಬಂದು ಬರ್ಕೊಟ್ರು, ಕ್ಷಮಾಪಣೆ ಕೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರು. ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಶಾಸಕರಿಗೂ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಇನ್ಕ್ಲೂಡಿಂಗ್ ಸುಧಾಕರ್ ಆರ್ ಎನಿ ಎಮ್ಎಲ್ಎ ಅಂಡ್ ಎಂಎಲ್ಸಿ, ಆಲ್ ಆರ್ ಇನ್ ಲೈನ್. ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ನಮ್ಮ ಎಕ್ಸ್ ಮೇಯರ್ ಮಗ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಎನ್ ಯಂಗ್ಸ್ಟರ್, ಎ ನ್ಯೂ ಫೇಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.